ನೀವು ನೋಡ್ತಿರೋ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಇಷ್ಟು ದಿನ ಆಕಾಶದಲ್ಲಿ ಹಾರಾಡ್ತಿದ್ದಂತಹ ನಮ್ಮ ಧ್ವಜ ಈಗ ನೀರಿನಲ್ಲೂ ಕೂಡ ರಾರಾಜಿಸ್ತಾ ಇದೆ. ಬೆಂಗಳೂರಿನ ಜೆಸಿ ನಗರದ ಫನ್ ವರ್ಲ್ಡ್ ನಲ್ಲಿರುವ ಅಕ್ವೇರಿಯಂ ಪ್ಯಾರಡೈಸ್ ನಲ್ಲಿ ಅಂಡರ್ ವಾಟರ್ ಫ್ಲಾಗ್ ಹಾಸ್ಟಿಂಗ್ ಮಾಡಿ ವಿಶಿಷ್ಟವಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗಿದೆ. ಹಾಗಾದ್ರೆ ಬನ್ನಿ, ಹೇಗಿತ್ತು ಈ ಅಂಡರ್ ವಾಟರ್ ಫ್ಲಾಗ್ ಹಾಸ್ಟಿಂಗ್ ನೋಡ್ಕೊಂಡು ಬರೋಣ. ಇದೇ ಮೊದಲ ಬಾರಿಗೆ ನೀರಿನ ಆಳದಲ್ಲಿ ನಮ್ಮ ತ್ರಿವರ್ಣ ಧ್ವಜ ಗರ್ವದಿಂದ ಹಾರಿದೆ. ಬೆಂಗಳೂರಿನ ಜೆಸಿ ನಗರದಲ್ಲಿರುವ ಫನ್ ವರ್ಲ್ಡ್ನ ಅಕ್ವೇರಿಯಂ ಪ್ಯಾರಡೈಸ್ನಲ್ಲಿ ಇಂದು ನಡೆದ ಈ ಧ್ವಜಾರೋಹಣ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ. ಜೆಸಿ ನಗರದಲ್ಲಿರುವ ಈ ಅಕ್ವೇರಿಯಂನಲ್ಲಿ ದೇಶದ ಅತಿ ದೊಡ್ಡ ಜಲ ಸುರಂಗವಿದೆ. ಅಕ್ವೇರಿಯಂನ ಬೃಹತ್ ನೀರಿನ ಟ್ಯಾಂಕ್ನಲ್ಲಿ ನುರಿತ ಸ್ಕೂಬಾ ಡೈವರ್ಗಳ ತಂಡ ಗೌರವಪೂರ್ವಕವಾಗಿ ಧ್ವಜಾರೋಹಣ ನೆರವೇರಿಸಿತು. ಶಾರ್ಕ್ಗಳು, ಆಮೆಗಳು ಮತ್ತು ಬಗೆ ಬಗೆಯ ಸಮುದ್ರ ಜೀವಿಗಳ ನಡುವೆ ನಮ್ಮ ಹೆಮ್ಮೆಯ ಧ್ವಜ ಹಾರಾಡುತ್ತಿತ್ತು. ಇದು ಇಂಡಿಯಾದಲ್ಲಿ ನಮ್ಮದು ಲಾಂಗೆಸ್ಟ್ ಟನಲ್ ಇದೆ, ಫಿಶ್ ಟನಲ್ಲು. ಇದು ಇಂಡಿಯಾದಲ್ಲಿ ಯಾರ ಹತ್ರನೂ ಇಲ್ಲ. ದುಬೈಲಿ, ಲಂಡನಲ್ಲೆಲ್ಲ ನೋಡ್ಬೋದು. ಬಟ್ ಇಲ್ಲಿ ನಾವು ಇಂಡಿಯಾಗೆ ಬಿಗ್ಗೆಸ್ಟ್ ಮಾಡಿದ್ದೀವಿ. ಇದು ಪಕ್ಕ ಇದು ಸಾಲ್ಟ್ ವಾಟರು, ಮೆರೈನ್ ಫಿಶಸ್ ಇದೆ. ಇದ್ರ ಜೊತೆಗೆ ನಮಗೆ ಸ್ಕೂಬಾ ಡೈವರ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಮರ್ಮೇಡ್ಸ್ ಇದ್ದಾರೆ. ಜೊತೆಗೆ ಇವತ್ತು ಆಗಸ್ಟ್ 15 ಆಗಿರೋದ್ರಿಂದ ಅಂಡರ್ ವಾಟರ್ ಟನಲಲ್ಲಿ ನಾವು ಫ್ಲ್ಯಾಗ್ ಇದು ಮಾಡಿದ್ದೀವಿ. ಆ್ಯಂಡ್ ಇದು ಇಂಡಿಯಾದಲ್ಲಿ ಇದೇ ಮೊದಲ ಬಾರಿಗೆ ಮಾಡಿದ್ದೀವಿ. ದಯವಿಟ್ಟು ಬನ್ನಿ, ಇದು ನೋಡಿ, ಎಂಜಾಯ್ ಮಾಡಿ. ನಿಮಗೋಸ್ಕರ ಮಾಡಿರೋದು. ಇವಾಗ ಸರ್ಕಸ್ಗಳಿಲ್ಲ, ಏನೂ ಇಲ್ಲ, ಎಂಟರ್ಟೈನ್ಮೆಂಟೇ ಇಲ್ಲ. ಇದಕ್ಕೆ ಸಿನಿಮಾ ಆ ಥರ ಹೋಗಬೇಕು. ದಯವಿಟ್ಟು ಬಂದು ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀವಿ. ಸ್ಪೆಷಲ್ ಫಿಶಸ್ ಅಂದರೆ ವಿ ಹ್ಯಾವ್ ಅಂಡರ್ ವಾಟರ್ ಟನಲ್ ಫಿಶಸ್ ಇದೆ. ತುಂಬ ಮೋರ್ ದೆನ್ 400 ವೆರೈಟಿ ಫಿಶಸ್ ಇದೆ ಮೇಡಮ್. ಅದು ಒಂದು ನಮಗೆ ಅನಿಸಿತ್ತು ಮೇಡಮ್, ಖುಷಿ ಆಯಿತು. ಅಂಡರ್ ವಾಟರ್ ಟನಲ್ ಈವೆಂಟ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಪರ್ ಡೇ ನಮ್ಮದು 22 ಎಕ್ಸಿಬಿಷನ್ಸ್ ನಡೀತಾ ಇರುತ್ತೆ, ಕಾಠ್ಮಂಡು ಟು ಕನ್ಯಾಕುಮಾರಿ. ಇದರ ಮಧ್ಯದಲ್ಲಿ ಆಗಸ್ಟ್ 15ಗೆ ವಿ ವಿಲ್ ಟೇಕ್ ಎ ಚಾಲೆಂಜಸ್, ಕೆನ್ ವಿ ಡೂ ಇಟ್ ಅಂತ. ಎಸ್, ಇವತ್ತು ಮಾಡೋದು ಮೇಡಮ್. ಅಷ್ಟೇ ಅಲ್ಲದೆ ಸಮುದ್ರದ ಅದ್ಭುತಗಳ ಬಗ್ಗೆ ಅರಿವು ಮೂಡಿಸುವ, ಹೊಸ ಲೋಕವನ್ನ ಸೃಷ್ಟಿಸುವ ಉದ್ದೇಶದಿಂದ ಈ ಅಕ್ವೇರಿಯಂ ಪ್ಯಾರಡೈಸ್ ನಿರ್ಮಾಣವಾಗಿದೆ. ಇಲ್ಲಿನ ಜೆಲ್ಲಿ ಫಿಶ್ ಗ್ಯಾಲರಿ, ಮೀನುಗಳಿಗೆ ಆಹಾರ ನೀಡುವ ಅವಕಾಶ, ಶಾಲಾ ಮಕ್ಕಳಿಗೆ ಜಲಚರಗಳ ಬಗ್ಗೆ ಮಾಹಿತಿ ನೀಡುವ ವ್ಯವಸ್ಥೆಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತಿವೆ. ಈ ಅದ್ಭುತ ಕಾರ್ಯಕ್ರಮವನ್ನ ವೀಕ್ಷಿಸಲು ಜನರು ಕಾತರದಿಂದ ಕಾಯುತ್ತಿದ್ದಾರೆ.